ಮನುಷ್ಯ ಜೀವನ ಅಂದಮೇಲೆ ಏನೇನೋ ಇರುತ್ತೆ. ಮನುಷ್ಯ ಜೀವನ ಅಂದಮೇಲೆ ಸಿಹಿ ಕಹಿ ಎರಡೂ ಇರುತ್ತಾ ಇಲ್ವಾ? ಏನೋ ಇರುತ್ತೆ. ಜೀವನ ಅಂದಮೇಲೆ ಎಲ್ಲಾನು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲವನ್ನು ಸಮಚಿತ್ತದಿಂದ ತಗೊಂಡೋಗೋದೇ ನಮ್ಮ ಧರ್ಮ. ಇರ್ಲಿ ಸ್ನೇಹಿತರೆ, ಆಯ್ತು ಇರಿ, ಫಸ್ಟ್ ಬೆಂಗಳೂರು ಮಾತಾಡೋಣ, ಆಮೇಲೆ ನೀವು ಕಾಯ್ತೆ ಬರ್ತೀನಿ. ಆಯ್ತು, ಎಲ್ಲೂ ಈಗ ಬೆಳಿಗ್ಗೆನೆ ಹೇಳಿದ್ದೀನಿ ನಿಮಗೆ, ನೀವು ಹೇಳಿದ್ದಕ್ಕೂ ಬರ್ತೀನಿ. ಫಸ್ಟ್ ಏನೋ ಒಂದು ಎರಡು ಮಾತಾದರೂ ಬೆಂಗಳೂರು ಬಗ್ಗೆ ಮಾತಾಡೋಣ, ಆಮೇಲೆ ನಿಮ್ಮ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಬಿಡೋದು ನೀವು ಬಿಡೋದಕ್ಕಾಗತ್ತಾ? ನಾನು ಬಿಟ್ಟರು ನೀವು ಬಿಡೋಕ್ಕಾಗಲ್ಲ. ಇರಲಿ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲ, ನಾನೇ ಅದನ್ನು ಹೇಳಲಿಕ್ಕೆ ಹೊರಟಿದ್ದೆ. ತಾವೆಲ್ಲ ಬಂದಿದ್ದೀರಾ. ನಿಮ್ಮ ಸಹಕಾರನೂ ಮುಂದಿನ ದಿನ ಭಾಳ ಅವಶ್ಯಕ. ಯಾಕಂದರೆ ಬೆಂಗಳೂರು ಅಂದರೆ ಜನಗಳ ಜೀವನ ಜೊತೆಗೆ ಅನ್ಯೋನ್ಯ ಸಂಬಂಧ ಇರತಕ್ಕಂತಹ ನಗರ. ಸೊ ನಮಗೂ ಮತ್ತು ಜನಗಳ ಸಂಪರ್ಕ ಕೊಂಡಿ ನೀವೇ ಆಗಿರ್ತೀರಿ. ಸೊ ಹಾಗಾಗಿ ನೀವು ಕೂಡ ಇವತ್ತು ಎಲ್ಲರೂ ಆಸಕ್ತರಾಗಿ ಬಂದಿದ್ದೀರಾ ಮತ್ತು ನಿಮ್ಮ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಭಾಳ ಅವಶ್ಯಕ ಬೆಂಗಳೂರಿನ ಹಿತದೃಷ್ಟಿಯಿಂದ. ಇವತ್ತು ನಾನು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ತುಷಾರ್ ಅವರು, ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಮುಖ್ಯ ಆಯುಕ್ತರು ಮಹೇಶ್ವರ ಅವರು, ನಮ್ಮ ಮುನೀಶ್ ಅವರು, ಹರೀಶು, ಹೀಗೆ ಮತ್ತು ಎಲ್ಲ 5 ನಗರ ಕಾರ್ಪೊರೇಷನ್ನ ಕಮಿಷನರ್ಸು, ಬೇರೆ ಬೇರೆ ಚೀಫ್ ಇಂಜಿನಿಯರ್ಸು, ಉನ್ನತ ಅಧಿಕಾರಿಗಳ ಜೊತೆಗೆ ಒಂದು ಆರಂಭಿಕ ಸಭೆಯನ್ನು ಮಾಡಿದ್ದೇನೆ. ಅವ್ರ ಜೊತೆಗೆ ಇಲ್ಲೇ ಶಾಸಕ ಆಗಿರೋದ್ರಿಂದ ಕೆಲವು ವಿಷಯಗಳು ನಮಗೆ ಗೊತ್ತಿರೋದು ಇರುತ್ತೆ, ಆದರೆ ಕೆಲವು ವಿಷಯಗಳು ಆಡಳಿತ ಮತ್ತು ದೈನಂದಿನ ಚಟುವಟಿಕೆಗಳು ನಮಗೆ ಗೊತ್ತಿಲ್ಲದೆ ಇರೋದು ಇರುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ಆರಂಭ ಮಾಡಿ ದಿನನಿತ್ಯ ಅವ್ರ ಜೊತೆಗೆ ಕೆಲಸ ಮಾಡ್ತಾ ನಮ್ಮ ಅರ್ಥ ಮಾಡಿಕೊಳ್ಳುವಂಥದ್ದು ಅರ್ಥೈಸುವಿಕೆಯನ್ನು ಕೂಡ ಸುಧಾರಣೆ ಮಾಡಬೇಕು. ಅದರ ಮುಖಾಂತರ ಇಲ್ಲಿನ ಆಡಳಿತವನ್ನು ಕೂಡ ಸುಧಾರಣೆ ಮಾಡಬೇಕು ಅನ್ನೋ ಧ್ಯೇಯದಿಂದ ಇವತ್ತಿನಿಂದ ಆರಂಭ ಮಾಡಿದ್ದೇವೆ. ಈಗ ಬೆಂಗಳೂರಿನ ಸಮಸ್ಯೆಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇದು ಭಾಳ ಸವಾಲುಗಳಿಂದ ಕೂಡಿರ್ತಕ್ಕಂತಹ ಬಹಳ ನಗರ. ಬೆಂಗಳೂರು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆಸ್ತಿಯೂ ಹೌದು. ಇಲ್ಲಿ ಪ್ರಪಂಚದ ಅನೇಕ ಭಾಗಗಳಿಂದ ಅನೇಕ ಸಂಸ್ಥೆಗಳು ಅಂದರೆ ಕಂಪನಿಗಳು ಬಂದು ಬೆಂಗಳೂರಲ್ಲಿ ಅವರು ಮನೆ ಮಾಡಿ ಅವರು ಇಲ್ಲಿಂದ ಉತ್ಪಾದನೆ ಆಗ್ತಕ್ಕಂತಹ ಸೊಲ್ಯೂಷನ್ಸ್ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ರಫ್ತಾಗ್ತಾ ಇದೆ. ನಮಗೆ IT ಕೂಡ ಒಂದು ಸೊಲ್ಯೂಷನ್ನೇ, ಅದು ಒಂದು ಎಕ್ಸ್ಪೋರ್ಟೇ. ಸೊ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ರೀತಿ ಆಧಾರ ಸ್ತಂಭ ಬೆಂಗಳೂರು ಆಗಿದೆ. ಪ್ರಪಂಚ ಬಿಡಿ, ದೇಶ ಬಿಡಿ, ಇಲ್ಲಿ ವಾಸ ಮಾಡೋ ಜನಗಳಿಗೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು 1.5 ಕೋಟಿ ಜನಗಳಿಗೆ ಬೆಂಗಳೂರು ಅವರಿಗೆ ಆಶ್ರಯವಾಗಿದೆ. ಅವರ ಮನೆ ಇಲ್ಲಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಅವರಿಗೆ ಉದ್ಯೋಗ ಕೊಟ್ಟಿರೋದು ಅಷ್ಟೇ ಅಲ್ಲ, ಅವರ ಮಕ್ಕಳ ಶಿಕ್ಷಣದಿಂದ ಹಿಡಿದು ಇಡೀ ಜೀವನ ಬೆಂಗಳೂರು ಅವರಿಗೆ ಕೊಡ್ತಾ ಇದೆ ಸುಮಾರು 1.5 ಕೋಟಿ ಜನಗಳಿಗೆ. ಸೊ ನಮಗೆ ಮುಖ್ಯ ಬೆಂಗಳೂರಿನಲ್ಲಿ ಏನು ಉತ್ಪಾದನೆ ಆಗುತ್ತೆ, ಇಲ್ಲಿಂದ ಎಷ್ಟು ದೇಶಕ್ಕೆ ರಫ್ತು ಹೋಗುತ್ತೆ, ಬೇರೆ ದೇಶದಿಂದ ಇಲ್ಲಿಗೆ ಎಷ್ಟು ಕಂಪನಿಗಳು ಬರ್ತಾ ಇದ್ದಾವೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನ ನಮಗೆ ಮುಖ್ಯ. ಸೊ ನಮ್ಮ ಮೊದಲ ಆದ್ಯತೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಸಿಂಪಲ್ ಆಗಿ ತಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದರೆ ರಿಪೀಟ್ ಮಾಡ್ತೇನೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗಬೇಕು. ಸುಧಾರಣೆ ಆಗಬೇಕು ಅಂದರೆ ಸಮಸ್ಯೆಗಳು 4-6 ಇದ್ದಾವೆ. ಇಲ್ಲಿ ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಗಾರ್ಬೇಜ್ದು ಅಥವಾ ಬೆಂಗಳೂರಿನ ಸೌಂದರ್ಯ, ಸ್ವಚ್ಛತೆ, ಹೀಗೆ ಮಳೆ ನೀರು ಮತ್ತೊಂದು ಮಗದೊಂದು ಸಮಸ್ಯೆಗಳು ಇದ್ದಾವೆ. ಸೊ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಲೇ ಹಿಂದೆ ಇದ್ದಂಥ ಒಂದೇ ಒಂದು BBMP ಅಂತ ಇದ್ದರೆ 1.5 ಕೋಟಿ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಪ್ರದೇಶ
ಯಾರು ಒಬ್ಬರು ಕಮಿಷನರೇಟ್ ಕಡೆಯಿಂದ ಸಾಲ್ವ್ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಒಂದು GBA ಸೂಪರ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ 5 ಕಮಿಷನರೇಟ್ಗಳನ್ನು ಮಾಡಿ ಇದು ಒಂದು ನನ್ನ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ಮೂಲಭೂತ ಪರಿಹಾರ, ಇದು ಸೊಲ್ಯೂಷನ್. ಅದನ್ನು ಹಿಂದೆ ಇಲ್ಲಿ ಉಸ್ತುವಾರಿ ಇದ್ದಾಗ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದನ್ನು ಮಾಡಿದ್ದಾರೆ. ಅಲ್ಲಿಂದ ಹಿಡ್ಕೊಂಡು ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟನಲ್ ಆಗ್ಬೋದು, ಎಲಿವೇಟೆಡ್ ರೋಡ್ಸ್ ಆಗ್ಬೋದು, ಅವುಗಳಿಗೂ ಕೂಡ ಪರಿಹಾರವನ್ನು ರೂಪಿಸಿ ಅನುಷ್ಠಾನದ ಹಂತಕ್ಕೆ ಮಾನ್ಯ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಗೊಂಡು ಬಂದಿದ್ದಾರೆ. ಹಾಗೆಯೇ ಖಾತಾ, ಬೆಂಗಳೂರಿನಲ್ಲಿ ಇದ್ದಂತಹ ಅಸ್ಪಷ್ಟ ಖಾತಾ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ಖಾತಾ ತಗೊಂಡು ಬಂದು ಅದಕ್ಕೂ ಕೂಡ ಒಂದು ಇಡೀ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತೆಗಳ ನಿರ್ವಹಣೆ, ಅಂದರೆ ಆಸ್ತಿಗಳ ಮಾಲೀಕತ್ವ ನಿರ್ವಹಣಾ ವ್ಯವಸ್ಥೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಲಾಂಗ್ ಟರ್ಮ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಬೇಕೋ ಅದನ್ನು ಅವರು ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ ಕಳೆದ 3 ವರ್ಷಗಳ ಸತತ ಪ್ರಯತ್ನದಿಂದ. ಸೊ ಅದನ್ನು ಮುಂದುವರಿಸೋದು ಒಂದು ಕಡೆಗೆ ಆದರೆ, ಇನ್ನೊಂದು ಕಡೆ ಜನಗಳ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ಅದರ ಕಡೆಗೆ ಕೊಡಬೇಕಾಗತ್ತೆ.